ನೋಡಿ ಕ್ವಶನ್ನು, ಸಾಲ್ವ್ ದ ಡಿಫರೆನ್ಷಿಯಲ್ ಇಕ್ವೇಷನ್ 3x² y⁴ ಪ್ಲಸ್ 2xy dx ಪ್ಲಸ್ 2x³ y³ ಮೈನಸ್ x² dy = 0. ಫಸ್ಟ್ ಕ್ವಶನ್ ಬರ್ಕೊಳ್ಳಿ. ಇದು ನೋಡಿ ಬರ್ನೋಲಿಸ್ ಆಗಲ್ಲ, ಯಾಕೆ? dy/dx ಪ್ಲಸ್ py = q. ಆ ಥರ ಬರೋಲ್ಲ, ಯಾಕೆ ಅಂದರೆ q ಇಂಟು y⁴n ಬರೋಲ್ಲ. ಫಸ್ಟ್ dy/dx ಪ್ಲಸ್ p ಇಂಟು y ಬರಬೇಕಂದ್ರೆ y⁴ y³ ಎಲ್ಲ ಇದೆ. ಅರ್ಥ ಆಗ್ತಿದೆಯಲ್ವಾ? ಅದಕ್ಕೆ ಬರ್ಸೋಕ್ಕೆ ಬರಲ್ಲ ಅನ್ನೋದು ಗೊತ್ತಾಗ್ತಿದೆಯಲ್ವಾ? ಅದಕ್ಕೆ ಏನು ಮಾಡಬೇಕೀಗ? ಇದನ್ನ ಎಮ್ ತೊಗೋಬೇಕು. ಇದನ್ನ ಹೇಳಿ, ಲೆಟ್ ಎಮ್ ಅಂದ್ರೇನು? 3x² y⁴ ಪ್ಲಸ್ 2xy ಆ್ಯಂಡ್ ಎನ್ ಅಂದ್ರೇನು? 2x³ y³ ಮೈನಸ್ x². ಈಗ ಹೇಳಿ, ಡೋ ಎಮ್ ಬೈ ಡೋ ವೈ ಮಾಡಿ. ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದ್ರೆ ಏನಾಗುತ್ತೆ? 3x² ಹಂಗೆ ಇಟ್ಕೊಳ್ಳಿ. y⁴ಗೆ ಡಿಫ್ರೆನ್ಷಿಯೇಷನ್ ಏನು? ಪ್ಲಸ್ 2x ಇಂಟು ವೈಗೆ ಡಿಫ್ರೆನ್ಷಿಯೇಷನ್ ಏನು? ಡೋ ಎನ್ ಬೈ ಡೋ ಎಕ್ಸ್ ಮಾಡಿ. ಹೇಳಿ, 2y³ ಇಂಟು 3x² ಮೈನಸ್ x²ಗೇನು? 2x. ಡೋ ಎಮ್ ಬೈ ಡೋ ವೈ ಏನೈತಿ ಈಗ? 3 4 12 x² y³ ಪ್ಲಸ್ 2x. ನೆಕ್ಸ್ಟ್ ಡೋ ಎನ್ ಬೈ ಡೋ ಎಕ್ಸ್ ಏನು? 2 3 6 x² y³ ಮೈನಸ್ 2x. ಇದು ಎಕ್ಸಾಕ್ಟ್ ಆಗುತ್ತಾ? ಆಗಲ್ಲ. ಅದಕ್ಕೆ ಏನು ಮಾಡಬೇಕು? ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್ ಮಾಡಿ. ಹೇಳಿ, ಏನಾಗುತ್ತೆ? 12 x² y³ ಪ್ಲಸ್ 2x ಮೈನಸ್ ಹೇಳಿ 6 x² y³ ಮೈನಸ್ 2x. ಹೇಳಿ, 12 x² y³ ಪ್ಲಸ್ 2x ಮೈನಸ್ ಇಂಟು ಪ್ಲಸ್ x² y³ ಮೈನಸ್ ಇಂಟು ಮೈನಸ್ ನೋಡಿ. 12 x² ಅಲ್ಲಿ 6 ಹೋದರೆ 6² y³ 2 ಪ್ಲಸ್ 2 4x. ಕರೆಕ್ಟ್ ಅಲ್ವಾ? ಇದನ್ನ ಡಿವೈಡೆಡ್ ಬೈ ಎನ್ ಮಾಡಿ, ಎಮ್ ಮಾಡಿ, ಇಲ್ಲಾಂದರೆ ಎನ್ ಮಾಡಿ. ಯಾವುದು ಡಿವೈಡ್ ಆಗುತ್ತೆ ನೋಡಿ. ಈಗ ನಾನು ಎಕ್ಸಾಂಪಲ್ ಇದು ತೊಗೋತೀನಿ. 6x² y³ ಪ್ಲಸ್ 4x ಇದೆಯಲ್ವಾ? ಡಿವೈಡ್ ಬೈ ಎಮ್ ಮಾಡೋಣ. ಎಮ್ ಏನು? 3x² y⁴ ಪ್ಲಸ್ 2xy. ಕ್ಯಾನ್ಸಲ್ ಆಗುತ್ತಾ ಏನಾದರೂ ನೋಡಿ? x² ಆಗಲ್ಲ, ಇದು ಪ್ಲಸ್ ಇದೆಯಲ್ಲ ಮಧ್ಯ, ಕ್ಯಾನ್ಸಲ್ ಆಗಿ ಈ ಬರೀ ಇಲ್ಲಾಂದರೆ f(x) ಬರಬೇಕಿಲ್ಲ ಅಂದರೆ f(y) ಬರೋ ಆ ಥರ ಬರೋಲ್ಲ ಅನಿಸುತ್ತೆ. ಇದರಲ್ಲಿ ಬರೋಲ್ಲ. ಇದು ಗೊತ್ತಾಗ್ತಿದೆಯಲ್ವಾ? ನೋಡಿ, ಟ್ರೈ ಮಾಡಿ, ಇಲ್ಲಾಂದರೆ ಬರುತ್ತಾ ನೋಡಿ. ಈಗ 2ನ ಕಾಮನ್ ತೊಗೊಳ್ಳೋಣ. ಇಲ್ಲಿ ಕಾಮನ್ ಏನಿದೆ? 2x. ಅರ್ಥ ಆಗ್ತಿದೆಯಲ್ವಾ? 2x ಕಾಮನ್ ತೊಗೊಂಡ್ರೆ ಏನು ಉಳಿಯುತ್ತೆ? 3 2x ಹೋದರೆ 3x y³ ಪ್ಲಸ್ 2. ಇಲ್ಲೇನು ಕಾಮನ್ ಇದೆ? xy ಕಾಮನ್ ತಗೊಳ್ಳಿ. ಉಳಿಯೋದೇನು? 3x y³ ಪ್ಲಸ್ 2. ಇದು ಕ್ಯಾನ್ಸಲ್ ನೋಡಿ. ಎಕ್ಸ್ ಬಂತಲ್ಲ, ಅದಕ್ಕೆ ಸ್ವಲ್ಪ ಹುಷಾರಾಗಿ ಚೆಕ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಈಗ ಡಿವೈಡ್ ಬೈ ಎನ್ ಮಾಡೋಣ, ತಲೆ ಕೆಡಿಸ್ಕೊಬೇಡಿ. 6x² y³ ಪ್ಲಸ್ 4x ಡಿವೈಡ್ ಬೈ ಎನ್ ಏನು? y³ ಮೈನಸ್ x². ಇಲ್ಲಿ ನೋಡಿ, ಏನು ಕಾಮನ್ ಇದೆ ಇಲ್ಲಿ ಮೇಲ್ಗಡೆ? 2xನ ಕಾಮನ್ ತೊಗೊಳ್ಳಿ. 2x ಕಾಮನ್ ತೊಗೊಂಡ್ರೆ ಉಳಿಯೋದೇನು? 3x y³ ಪ್ಲಸ್ 4 2 ಅಲ್ವಾ? 2 ಕಾಮನ್. ಇಲ್ಲಿ ಏನು ಕಾಮನ್ ಇದೆ? x². ಉಳಿಯೋದೇನು? 2x y³ ಮೈನಸ್ x² ಹೋದರೆ 1 ನೋಡಿ. ಇದು ಕ್ಯಾನ್ಸಲ್ ಆಗುತ್ತಾ? ಇದು ಕ್ಯಾನ್ಸಲ್ ಆಗುತ್ತಾ? ಸೇಮ್ ಇರಬೇಕು ಈ ಥರ ಕ್ಯಾನ್ಸಲ್ ಆಗ. ಅಂದರೆ ಇದು ನಿಯರ್ ಟು ಏನು? ಎಮ್ಮು. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಸ್ಟಾರ್ಟಿಂಗೇ ನಾವು ನೋಡಿದಾಗ ಒಂಥರ ಅದು ನಿಯರ್ ಟು ಎಮ್ ಕಾಣಿಸ್ಲೇ ಇಲ್ಲ ನಮಗೆ. ಗೊತ್ತಾಗ್ತಿದೆಯಲ್ವಾ? ಕರೆಕ್ಟಾಗಿ ಕ್ಯಾನ್ಸಲ್ ಆಗಬೇಕು. ಅದಕ್ಕೆ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ನೋಡಿ, ಇಲ್ಲಿ ಪ್ಲಸ್ ಇದೆಯಲ್ವಾ? ಇಲ್ಲೇನಿದೆ? ಮೈನಸ್ ಇದೆ. ಕ್ಯಾನ್ಸಲ್ ಆಗಬೇಕಂದ್ರೆ ಅದು ಸೇಮ್ ಸೈನ್ ಇರಬೇಕು, ಇಲ್ಲಾಂದರೆ ಕ್ಯಾನ್ಸಲ್ ಆಗಲ್ಲ. ಆ ಥರನೂ ನೋಡಿ.
ಯಾಕಂದರೆ ಎಕ್ಸ್ ವೈನೇ ಇರೋದ್ರಿಂದ ಟಮ್ಮು ಆ ಥರ ನೋಡ್ಬೋದು. ಇನ್ನೇನು ನಿಯರ್ ಟು ಎಮ್. ನಿಯರ್ ಟು ಎಮ್ ಇದ್ದರೆ ಏನು ಪ್ರೊಸೀಜರ್? 1/m ಇಂಟು ∂m/∂y ಮೈನಸ್ ∂n/∂x ಅಂತ ಬರ್ಕೋಬೇಕು. ಅದೆಲ್ಲ ರಫ್ ವರ್ಕ್, ಅದೆಲ್ಲ ಬರೆಯೋದು ಬೇಕಾಗಿಲ್ಲ, ನೀವು ಪೆನ್ಸಿಲಲ್ಲಿ ಮಾಡ್ಕೊಳ್ಳಿ. ಹೇಳಿ 1/m ಅಂದ್ರೇನು? 1/m ಅಂದ್ರೇನು? 3x² y⁴ ಪ್ಲಸ್ 2xy. ∂m/∂y ಮೈನಸ್ ∂n/∂x ಅಂದರೆ x² y³ ಪ್ಲಸ್ 4x. ಈ ಕಾಮನ್ ತೊಗೊಳ್ಳೋದು ಯಾವ ಥರ ನೋಡಿ 6x² y³ ಪ್ಲಸ್ 4xನ ನಾವು ಯಾವ ಥರ ಬರಿಬೋದು ಹೇಳಿ? 2 ಇಂಟು 3 ಇಂಟು x²ನ x ಇಂಟು y³ y ಇಂಟು y ಪ್ಲಸ್ 4ನ 2 ಇಂಟು x. ಅರ್ಥ ಆಗ್ತಿದೆಯಲ್ವ? ಫ್ಯಾಕ್ಟರ್ಸ್ ಥರ ಬರ್ಕೊಳ್ಳೋಣ. ಹಾಂ, ನೆಕ್ಸ್ಟ್ ಇದರಲ್ಲಿ ಸುಮ್ಮನೆ ನಿಮಗೆ ಗೊತ್ತಿರುತ್ತೆ, ಈಸಿಯಾಗಿ ಮಾಡ್ಕೊಳ್ಳಿ. ಹೇಳಿ 2xy. ಹೇಳಿ 3x² y⁴ ಯಾವ ಥರ ಬರಿತೀನಿ? 2x ಇಂಟು y ಇಂಟು y ಆಮೇಲೆ 2 ಇಂಟು x ಇಂಟು y. ಈಗ ನೋಡಿ ಇದರಲ್ಲಿ ಕಾಮನ್ ಏನಿದೆ ಹೇಳಿ? ಮೇಲ್ಗಡೆ ಇದರಲ್ಲಿ ಕಾಮನ್ ಏನಿದೆ? 2 ಕಾಮನಾ? ಇದು ಮತ್ತು ಇದು, ಮತ್ತು ಎಕ್ಸ್ ಕಾಮನಾ? ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ ನಿಮಗೆ 2x ಹೋದರೆ ಉಳಿಯೋದೇನಿಲ್ಲಿ? 3x y³ ಇಲ್ಲಿ 2 3x³ xy³ ಪ್ಲಸ್ 2. ಅದೇ 2 ಕಾಮನ್ ತೊಗೊಂಡಿದ್ದೀನಲ್ಲ, 2x ಹೋದರೆ ಈ ರೈಟ್ ಮಾರ್ಕ್ ಬಿಟ್ಟು ಬೇರೆದು ಬರೀರಿ. 3x y³ ಪ್ಲಸ್ 2 ಉಳಿಯುತ್ತೆ. ಕರೆಕ್ಟ್ ಅಲ್ವಾ? ಏನು ಉಳಿಯುತ್ತೆ ಹೇಳಿ? ಇಲ್ಲಿ ನೀಟಾಗಿ ಬರ್ಬಿಡೋಣ, ಇದು ಅಳಿಸ್ಬಿಡ್ತೀನಿ. ಹೇಳಿ ಇಲ್ಲಿ ಕಾಮನ್ ಏನಿದೆ? 2x ಕಾಮನ್ ತೊಗೊಂಡ್ರೆ ಉಳಿಯೋದೇನು? 3x y³ ಪ್ಲಸ್ 2. ಈಗ ಇದು ತೊಗೊಳ್ಳೋಣ, ಯಾವುದು? 3x² y⁴ ಪ್ಲಸ್ 2xy. ಇದನ್ನ ಯಾವ ಥರ ಬರಿಬೋದು ಹೇಳಿ? 3 ಇಂಟು x ಇಂಟು y ಇಂಟು y ಪ್ಲಸ್ 2 ಇಂಟು x ಇಂಟು y. ಇಲ್ಲೇನು ಕಾಮನ್ ಇದೆ? x ಇದೆ ಮತ್ತು y ಇದೆ. ಈ ರೈಟ್ ಬಿಟ್ಟು ಉಳಿಯೋದೇನು? XY ರೈಟ್ ಇರೋದನ್ನ ಎರಡನ್ನ 1 ಬರ್ಕೋಬೇಕು ಕಾಮನ್. ಈಗ ಉಳಿಯೋದು ಯಾವುದು? 3x y³ ಅರ್ಥ ಆಗ್ತಿದೆಯಲ್ವಾ? ಪ್ಲಸ್ 2 ಅಂದರೆ ಈಗ 1 ಇಂಟು ಎನಿಥಿಂಗ್ ಅಂದರೆ ಎನಿಥಿಂಗ್ ಅಲ್ವಾ? ಇದ್ರ ಬದಲು ಏನು ಬರಿಬೋದು ಹೇಳಿ? 2x ಇಂಟು 3x y³ ಪ್ಲಸ್ 2. ಇದ್ರ ಬದಲು ಏನು ಬರಿಬೋದು? xy ಇಂಟು 3x y³ ಪ್ಲಸ್ 2. ಇದು ಕ್ಯಾನ್ಸಲ್. ಉಳಿಯೋದೇನು? x ಕ್ಯಾನ್ಸಲ್ ಆದರೆ 2/y. ಅರ್ಥ ಆಗ್ತಿದೆಯಲ್ವಾ? 2/yನ ಏನಂತ ಅನ್ಕೋಬೇಕು ನೀವು? g ಆಫ್ y ಅಂತ ಏನಂತ ಅನ್ಕೋಬೇಕು? y. g ಆಫ್ y ಫೈನ್ ಬಂದ ತಕ್ಷಣ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈನ್ ಮಾಡಬೇಕು. ಏನು ಫೈನ್ ಮಾಡಬೇಕು? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ಗೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. e⁻ ಮೈನಸ್ ಇಂಟೆಗ್ರಲ್ ಆಫ್ g ಆಫ್ y. f(x) ಬಂದರೆ ಮೈನಸ್ ಬರೆಯೋಂಗಿಲ್ಲ. ಯಾವ್ದು ಬಂದರೆ? f(x) ಬಂದರೆ ಮೈನಸ್ ಬರೆಯೋಂಗಿಲ್ಲ. ಇಲ್ಲಿ g ಆಫ್ y ಇರೋದ್ರಿಂದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ಗೆ ಫಾರ್ಮುಲಾ ಏನು? e⁻ ಮೈನಸ್ g ಆಫ್ y dy ಮೈನಸ್ g ಆಫ್ y ಅಂದ್ರೇನು? ಇಂಟೆಗ್ರಲ್ ಆಫ್ g ಆಫ್ y ಬದಲು 2/y ಹಾಕಿ, 2/y dy. ಈಗ ಇಂಟೆಗ್ರಲ್ ಆಫ್ 1/x ಅಂದ್ರೇನು? ಅಥವಾ 1/y dy ಅಂದ್ರೇನು? log y. ಇಂಟೆಗ್ರಲ್ ಆಫ್ k/y dy ಅಂದರೆ k ಇಂಟು log y. k ಇಂಟು log yನ log y⁻k ಅಂತಲೂ ಬರಿಬೋದು. ಅರ್ಥ ಆಗ್ತಿದೆಯಲ್ವಾ? ಅಥವಾ ಈಗ ನೋಡಿ ತಲೆಗೆಡಿಸ್ಕೋಬೇಡಿ, e⁻ ಮೈನಸ್ ಹಂಗೆ ಇರಲಿ, 2 log y ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ?
ಇಂಟೆಗ್ರಲ್ ಆಫ್ ಕೆ ಬೈ ವೈ ಅಂದ್ರೇನು ಕೆ ಲಾಗ್ ವೈ. ಅದೇ ಥರ ಇಂಟೆಗ್ರಲ್ ಆಫ್ 2 ಬೈ ವೈ ಲಾಗ್ ಡಿ ವೈ ಅಂದರೆ 2 ಲಾಗ್ ವೈ. ಎನ್ ಲಾಗ್ ಎಮ್ ಅಂದರೆ ಲಾಗ್ ಎಮ್ ಪವರ್ ಎನ್. ಏನಾಗುತ್ತೆ ಇದು ಇ ಪವರ್ ಹಂಗೆ ಇರಲಿ. ಲಾಗ್ ಈ ಪವರ್ನ -2ನ ಪವರ್ಗೆ ಕಳಿಸ್ಬಿಡ್ಬೇಕು. ಇದು ನಾವು ಇಟ್ಕೊಳ್ಳಿ. ಇ ಪವರ್ ಲಾಗ್ ಎ ಅಂದರೆ ಏನು? ಬರೀ ಎ ಅಂದರೆ ಇದು ವೈ ಪವರ್ -2. ಜ್ಞಾಪಕ ಇಟ್ಕೊಳ್ಳಿ. ವೈ ಪವರ್ -2 ಅಂದ್ರೇನು? 1/y². 1/y². ಇದೇನಿದು? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಈಗೇನು ಮಾಡಬೇಕು? ಸೆಂಟೆನ್ಸ್ 1 ಬರೀಬೇಕು. ಇದು ರಬ್ಬ ಬರ್ತೀನಿ. ಈ ಸೆಂಟೆನ್ಸ್ ಏನಂತ ಬರೀತೀರಾ ಈಗ? ಮಲ್ಟಿಪ್ಲೈಯಿಂಗ್ ದ ಗಿವನ್ ಇಕ್ವೇಷನ್ ಬೈ, ಹೇಳಿ, ಮಲ್ಟಿಪ್ಲೈಯಿಂಗ್ ದ ಈಕ್ವೇಷನ್ ಬೈ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಬೈ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು? ಡೈರೆಕ್ಟಾಗಿ ಹೇಳಿ. 1/y². ಇಲ್ಲಿ 1/y² ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಹೇಳಿ? x² y⁴ ಪ್ಲಸ್ 2xy ಇಂಟು 1/y². ಆಮೇಲೆ 2x³ y ಮೈನಸ್ x² 1/y². 0 ಇಂಟು 1/y² ಅಂದರೆ 0. ಅರ್ಥ ಆಗ್ತಿದೆಯಲ್ವ? ಅಂದರೆ ಏನಾಗುತ್ತೆ ಹೇಳಿ? 3x² ಪ್ಲಸ್ 2xy ಇಂಟು 1/y² dx. ನೆಕ್ಸ್ಟು 2x³ y³ ಮೈನಸ್ x² ಇಂಟು 1/y² dy. 0 ಇಂಟು ಎನಿಥಿಂಗ್ ಇಸ್, ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? 3x² y⁴/y², 2xy/y² dx. ಇಲ್ಲೇನಾಗುತ್ತೆ? 2x³ y³/y² ಮೈನಸ್ x²/y² dy. ಇದು ಎಮ್ ಆಗುತ್ತೆ, ಇದು ಎನ್ ಆಗುತ್ತೆ. ಅಂದರೆ ಈ ಎಮ್ನ ಡಿವೈಡೆಡ್ ಬೈ y², ಎನ್ನ ಡಿವೈಡ್ ಬೈ y² ಮಾಡಿದ್ರೆ ಸಾಕು. ಅಲ್ಲಿ ಇದನ್ನ ಪ್ರತಿಯೊಂದು ಟರ್ಮ್ಗೂ ಡಿವೈಡ್ ಬೈ y² ಮಾಡಿ. ಇಲ್ಲೇನು ಮಾಡಿ? ವಿ ನೌ ಹ್ಯಾವ್ ಅಂತ ಬರ್ಬೋದು. ವಿ ನೌ ಹ್ಯಾವ್. ಇಲ್ಲಿ ಡೈರೆಕ್ಟು ಇದು ಈಕ್ವೇಷನ್ ಎಲ್ಲ ಬರ್ಕೊಂಡು ಕೂತ್ಕೋಬೇಡಿ. ಅರ್ಥ ಆಗ್ತಿದೆಯಲ್ವಾ? ಬರೀ ಎಮ್ಗೆ ಡಿವೈಡ್ ಬೈ y² ಮಾಡಿ, ಎನ್ಗೆ ಡಿವೈಡ್ ಬೈ y² ಮಾಡಿ. ಹೇಳಿ, ಡಿವೈಡ್ ಬೈ y² ಮಾಡಿದ್ರೆ ಏನಾಗುತ್ತೆ? 3x² y⁴/y². ಈ ಥರ ಪ್ರತಿಯೊಂದು ಟರ್ಮ್ಗೂ ಮಾಡ್ಬಿಡಿ, ಇದಕ್ಕೂ ಇದು. ಯಾಕಂದರೆ ಮಲ್ಟಿಪ್ಲೈ ಮಾಡಿದಾಗ ಎರಡಕ್ಕೂ ಬಂದ್ಬಿಡುತ್ತೆ ಅದು. ನೆಕ್ಸ್ಟ್ ಹೇಳಿ, 2xy/y² ಆ್ಯಂಡ್ ಎನ್ ಅಂದರೆ ಡಿವೈಡ್ ಬೈ y² ಮಾಡಿದಾಗ ಹೇಳಿ 2x³ y³/y² ಮೈನಸ್ x²/y². ಕರೆಕ್ಟ್ ಅಲ್ವಾ? ಈಗ ಡೋ ಎಮ್ ಬೈ ಡೋ ವೈ ಮಾಡಿ. ಇದು ಫಸ್ಟ್ ಎಮ್ನ ನೀಟಾಗಿ ಫೈಂಡ್ ಮಾಡಿಬಿಡಿ. ಇಲ್ಲಿ y⁴/y² ಅಂದರೆ ಉಳಿಯೋದೇನು? y². ಇಲ್ಲಿ x/y. ಇಲ್ಲಿ 2x³ y³ ಕರೆಕ್ಟ್ ಅಲ್ವಾ? ನೆಕ್ಸ್ಟು y³ y ಅಲ್ವಾ? y³ y² ಹೋದರೆ ಇಲ್ಲಿ x²/y². ಫಸ್ಟು ಡೋ ಎಮ್ ಬೈ ಡೋ ವೈ ಮಾಡೋಣ. ಏನು ಮಾಡೋಣ? ಡೋ ವೈ. ಹೇಳಿ, 3x² ಕಾನ್ಸ್ಟೆಂಟ್ ಅಲ್ವಾ? y²ಗೆ ಡಿಫ್ರೆನ್ಷಿಯೇಷನ್ ಏನು? 2y ಪ್ಲಸ್ 2x ಕಾನ್ಸ್ಟೆಂಟ್ ಅಲ್ವಾ? 1/y ಗೆ ಡಿಫ್ರೆನ್ಷಿಯೇಷನ್ ಏನು? y². ಇಲ್ಲಿ ಡೋ ಎನ್ ಬೈ ಡೋ ಎಕ್ಸ್ ಮಾಡಿ. ಹೇಳಿ, 2y ಕಾನ್ಸ್ಟೆಂಟ್ ಅಲ್ವಾ? x³ ಡಿಫ್ರೆನ್ಷಿಯೇಷನ್ ಏನು? ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ 1/y² ಕಾನ್ಸ್ಟೆಂಟ್ ಅಲ್ವಾ? x²ಗೆ ಡಿಫ್ರೆನ್ಷಿಯೇಷನ್ ಏನು? 2x. ನೋಡಿ, ಜ್ಞಾಪಕ ಇಟ್ಕೊಳ್ಳಿ. 1/y ಮೈನಸ್ 1/y², x²ಗೆ 2x, y²ಗೆ 2y. ಆ ಥರ ಗೊತ್ತಿರಬೇಕು ನಿಮಗೆ. ಇದನ್ನ ವಿತ್ ರೆಸ್ಪೆಕ್ಟ್ ಟು y ಮಾಡಬೇಕು, ಇದನ್ನ ವಿತ್ ರೆಸ್ಪೆಕ್ಟ್ ಟು. ಈಗ ಹೇಳಿ, ಡೋ ಎಮ್ ಬೈ ಡೋ ವೈ ಏನಾಯಿತು? 3 2s ಪ್ಲಸ್ ಇಂಟು ಮೈನಸ್. ಇಲ್ಲಿ 2 3s 6x² ಮೈನಸ್ 2x/y². ಸೇಮ್ ಅಂತ. ದೇರ್ ಫೋರ್ ಹೇಳಿ, ಡೋ ಎಮ್ ಬೈ ಈಸ್ ಈಕ್ವಲ್ ಟು ಡೋ ಎನ್ ಬೈ ದೇವ್. ದೇರ್ ಫೋರ್ ಈಕ್ವೇಷನ್ ಈಸ್, ಇದ್ರ ಕೆಳಗಡೆ ಇದು ಬರೀರಿ, ಸರಿನಾ? ಆಮೇಲೆ ಸೊಲ್ಯೂಷನ್ ಈಸ್. ಈಗ ಫಾರ್ಮುಲಾ ಹೇಳಿ ಸೊಲ್ಯೂಷನ್ಗೆ.
ಇಂಟಗ್ರಲ್ ಆಫ್ ಎಮ್ ಡಿ ಎಕ್ಸ್ ಪ್ಲಸ್ ಇಂಟಗ್ರಲ್ ಆಫ್ ಎನ್ ಆಫ್ ವೈ ಡಿ ವೈ ಈಸ್ ಈಕ್ವಲ್ ಟು ಸಿ. ಈಗ ಹೇಳಿ ಎಮ್ ಅಂದರೆ ಏನು? ವಾಟ್ ಈಸ್ ಎಮ್? ಇದು 3x² y² ಪ್ಲಸ್ 2x/y ಇಂಟು ಡಿ ಎಕ್ಸ್. ಎನ್ ಆಫ್ ವೈ ಅಂದರೆ ಎನ್ನಲ್ಲಿ ಎಕ್ಸ್ ಟರ್ಮ್ ಇರಬಾರ್ದು. ಎನ್ನಲ್ಲಿ ಎಷ್ಟು ಟರ್ಮ್ ಇದೆ? 1 2, ಎರಡರಲ್ಲೂ ಎಕ್ಸ್ ಇದೆ, ಅದಕ್ಕೇನು ಅದು 0. ಎಕ್ಸ್ ಇಲ್ಲದೆ ಇರೋದು ಯಾವುದು ಟರ್ಮ್ ಇಲ್ಲ ಅಂದರೆ 0. ಎಕ್ಸ್ ಇಲ್ಲದೆ ಇರೋದು ಯಾವುದಾದ್ರೂ ಇದ್ದರೆ ಬರೀಬೇಕು. ಈಗ ಇದು ಇಂಟಿಗ್ರೇಟ್ ಇದನ್ನ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬೈ ಕೀಪಿಂಗ್ ವೈ ಆಸ್ ಕಾನ್ಸ್ಟೆಂಟ್. ಹೇಳಿ, ಇದರಲ್ಲಿ 3y² ಹಂಗೆ ಇಟ್ಕೊಳ್ಳಿ. x²ಗೆ ಇಂಟಿಗ್ರೇಷನ್ ಏನು? x³ 3. ಇಲ್ಲಿ 2/y ಹಂಗೆ ಇಟ್ಕೊಳ್ಳಿ ಕಾನ್ಸ್ಟೆಂಟ್. ಎಕ್ಸ್ಗೆ ಇಂಟಿಗ್ರೇಷನ್ ಏನು? 2 ಈಸ್ ಈಕ್ವಲ್ ಟು ಸಿ. ಫೈನಲ್ ಆನ್ಸರ್ ಏನು? 3 ಕ್ಯಾನ್ಸಲ್, x³ y² 2 ಕ್ಯಾನ್ಸಲ್, x²/y ಈಸ್ ಈಕ್ವಲ್ ಟು ಇದೇ ಫೈನಲ್ ಸೊಲ್ಯೂಷನ್. ಗೊತ್ತಾಗ ಮೇನ್ ಇಂಟಿಗ್ರೇಷನ್ ಯಾವ್ದು ಗೊತ್ತಿರಬೇಕು ನಿಮಗೆ? ಇಂಟೆಗ್ರಲ್ ಆಫ್ x² ಅಂದರೆ x³ 3, ಎಕ್ಸ್ಗೆ x²/2. ಹೇಳಿ ಹೆಂಗೆ ಮಾಡ್ತೀರಾ ಇನ್ನೊಂದು ಸತಿ? ಫಸ್ಟ್ ಕ್ವಶನ್ ಬರ್ಕೊಳ್ಳಿ. 3x²y⁴ ಪ್ಲಸ್ 2xy dx ಪ್ಲಸ್ 2x³ y³ ಮೈನಸ್ x² dy ಈಸ್ ಈಕ್ವಲ್ ಟು ಇದು ಎಮ್ಮು ಇದು ಎನ್ನು. ಡೋ ಎಮ್ ಬೈ ಡೋ ವೈ ಅಂದರೆ 3x² y⁴ಗೆ 4y³, 2x yಗೆ 1. ಡೋ ಎಮ್ ಬೈ ಡೋ ವೈ 3 4 12x² y³ ಆಗುತ್ತೆ. 2x ಇಂಟು 1 2x. ಡೋ ಎನ್ ಬೈ ಡೋ ಎಕ್ಸ್ ಅಂದರೆ 2y³ ಕಾನ್ಸ್ಟೆಂಟ್, x³ ಏನು ಮೈನಸ್ x²ಗೆ 2x. ಡೋ ಎನ್ ಬೈ ಡೋ ಎಕ್ಸ್ ಏನಾಗುತ್ತೆ? 6x³ y² x² y³ ಮೈನಸ್ 2x. ಇದು ಏನಿದೆ? ಸೇಮ್ ಇಲ್ಲ. ಅದಕ್ಕೆ ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್. 2x³ x² y³ ಪ್ಲಸ್ 2x ಮೈನಸ್ y³ ಮೈನಸ್ 2x. 12x² y³ ಪ್ಲಸ್ 2x ಮೈನಸ್ ಇಂಟು ಪ್ಲಸ್ 6x² y³ ಮೈನಸ್ ಇಂಟು ಮೈನಸ್ ಪ್ಲಸ್ 2x. 12ಅಲ್ಲಿ 6 ಹೋದರೆ 6x² y³ 2 ಪ್ಲಸ್ 2 4x. ಇದು ನಿಯರ್ ಟು ಎಮ್ ಇದೆ, ಅದಕ್ಕೆ 1/m ಇಂಟು ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್. 1/m ಅಂದರೆ ಯಾವುದು? ಇದು 3x² y⁴ ಪ್ಲಸ್ 2xy. ಡೋ ಎಮ್ ಬೈ ಡೋ ವೈ ಡೋ ಎನ್ ಬೈ ಡೋ ಎಕ್ಸ್ ಯಾವುದು? ಇದು 6x² y³ ಪ್ಲಸ್ 4x. ಇಲ್ಲಿ ಕಾಮನ್ 2x ತೊಗೊಂಡ್ರೆ ಏನು ಉಳಿಯುತ್ತೆ? 3x y³ ಪ್ಲಸ್ 2. ಇಲ್ಲಿ ಕಾಮನ್ xy ತೊಗೊಂಡ್ರೆ 3x y³ ಪ್ಲಸ್ 2. ಇದು ಕ್ಯಾನ್ಸಲ್, x ಕ್ಯಾನ್ಸಲ್ ಆದರೆ 2/y. ಅದನ್ನ g ಆಫ್ ವೈಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಮಾಡಬೇಕು. e ಪವರ್ ಇಂಟೆಗ್ರಲ್ ಮೈನಸ್ ಇಂಟೆಗ್ರಲ್ ಆಫ್ g ಆಫ್ ವೈ dy. e ಪವರ್ ಮೈನಸ್ ಇಂಟೆಗ್ರಲ್ ಆಫ್ g ಆಫ್ ವೈ 2/y dy. 2/yಗೆ ಇಂಟಿಗ್ರೇಷನ್ 2 log y ಮೈನಸ್ 2ನ ಪವರ್ ಕಳಿಸಿ, n log m ಅಂದರೆ log m ಪವರ್ n. e ಪವರ್ ಲಾಗ್ y ಪವರ್ ಮೈನಸ್ 2 ಆಗುತ್ತೆ. e ಪವರ್ ಲಾಗ್ ಎ ಅಂದರೆ ಬರೀ ಎ ಅಂದರೆ y ಪವರ್ ಮೈನಸ್ 2 ಬರ್ಕೊಳ್ಳಿ. y ಪವರ್ ಮೈನಸ್ 2 ಅಂದರೆ 1/y² ಮಲ್ಟಿಪ್ಲೈ ಮಾಡಿ ಯಾವುದಕ್ಕೆ? ಈಕ್ವೇಷನ್ ಮಲ್ಟಿಪ್ಲೈ ಮಾಡೋ ಬದಲು ಬರೀ ಎಮ್ಗೆ 1/y² ಮಲ್ಟಿಪ್ಲೈ ಮಾಡಿದಾಗ ಇದಕ್ಕೂ y² ಡಿವೈಡ್ ಮಾಡಿ, ಇದಕ್ಕೂ y² ಡಿವೈಡ್ ಮಾಡಿ. ಇದಕ್ಕೆ ಡಿವೈಡ್ ಬೈ ಈ ಮಲ್ಟಿಪ್ಲೈ 1/y² ಮಾಡಿದಾಗ ಇದಕ್ಕೂ ಡಿವೈಡ್ ಬೈ y², ಇದಕ್ಕೂ ಡಿವೈಡ್ ಬೈ y² ಮಾಡಿ. ಆಮೇಲೆ ಇದು y ಪವರ್ 4/y² ಅಂದರೆ y² ಉಳಿಯುತ್ತೆ. ಇಲ್ಲಿ y ಹೋದರೆ 2x/y. 2x³ y³ ಅಂದರೆ y ಉಳಿಯುತ್ತೆ, x²/y². ಡೋ ಎಮ್ ಬೈ ಡೋ ವೈ ಅಂದರೆ 3x² ಹಂಗೆ ಇಟ್ಕೊಳ್ಳಿ, y²ಗೇನು ಪ್ಲಸ್ 2x ಹಂಗೆ ಇಟ್ಕೊಳ್ಳಿ, 1/yಗೇನು ಮೈನಸ್ 1/y². ಡೋ ಎನ್ ಬೈ ಡೋ ಎಕ್ಸ್ 2y ಹಂಗೆ ಇಟ್ಕೊಳ್ಳಿ, x³ 3x². 1/y² ಇಟ್ಕೊಳ್ಳಿ, x²ಗೇನು ಡೋ ಎಮ್ ಬೈ ಡೋ ವೈ 3 2 6x² ಮೈನಸ್ 2x/y². ಡೋ ಎನ್ ಬೈ ಡೋ ಎಕ್ಸ್ ಅಂದರೆ 2 3 6x² ಮೈನಸ್ 2x/y². ದೇರ್ಫೋರ್ ಡೋ ಎಮ್ ಬೈ ಡೋ ವೈ ಅಂದರೆ ಡೋ ಎನ್ ಬೈ ಡೋ ಎಕ್ಸ್. ದೇರ್ಫೋರ್ ಈಕ್ವೇಷನ್ ಈಸ್ ಸೊಲ್ಯೂಷನ್ ಈಸ್ ಹೇಳಿ ಇಂಟೆಗ್ರಲ್ ಆಫ್ ಎಮ್ ಡಿ ಎಕ್ಸ್ ಪ್ಲಸ್ ಇಂಟೆಗ್ರಲ್ ಆಫ್ ಎನ್ ಆಫ್ ವೈ ಡಿ ವೈ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಎಮ್ ಅಂದ್ರೇನು? y⁴ ಪ್ಲಸ್ 2xy. ಅಲ್ಲಲ್ಲ, ಇದು ಸಾರಿ 3x² y² 2x/y. ಏನು ಎಕ್ಸಾಕ್ಟ್ ಬಂದಿರುತ್ತೆ ಎನ್ಗೆ ಯಾವುದು ಎನ್ಗೆ ಎಕ್ಸಾಕ್ಟ್ ಬಂದಿರುತ್ತೆ ಆ ಎನ್ನ ಇಲ್ಲಿ ಯೂಸ್ ಮಾಡಬೇಕು. ಎನ್ ಆಫ್ ವೈ ಅಂದರೆ ಎಕ್ಸ್ ಇಲ್ಲದೆ ಇರೋ ಟರ್ಮ್ ಇಲ್ಲ. ಇಲ್ಲಿ ಈ 2 ಟರ್ಮ್ ಇದೆ, ಎರಡರಲ್ಲೂ ಎಕ್ಸ್ ಇದೆ, ಅದಕ್ಕೆ 0. ಇಲ್ಲಿ ಇಂಟಿಗ್ರೇಟ್ ಮಾಡಿದಾಗ ಇದು ಇಂಟಿಗ್ರೇಷನ್ ಈಸಿ. 3y² ಕಾನ್ಸ್ಟೆಂಟ್ ಹಂಗೆ ಇಟ್ಕೋಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ. x²ಗೆ ಇಂಟಿಗ್ರೇಷನ್ ಏನು? x³ 3. 2/y ಹಂಗೆ ಇಟ್ಕೊಳ್ಳಿ, ಎಕ್ಸ್ಗೆ ಇಂಟಿಗ್ರೇಷನ್ ಏನು? 3 ಕ್ಯಾನ್ಸಲ್, x³ y² ಆಗುತ್ತೆ, ಇದು x²/y ಆಗುತ್ತೆ ಈಸ್ ಈಕ್ವಲ್ ಟು ಸಿ. ಗೊತ್ತಾಯ್ತಲ್ವಾ? ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.